ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಅಂತೂ ಸೂಪರ್ ಡೂಪರ್ ಆಗಿ ಇದೀವಿ ಫ್ರೆಂಡ್ಸ್ ಊರಲ್ಲಿ. ಈಗ ಟೈಮ್ ಬಂದು 9 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ಅದು ಟೈಲ್ಸ್ ಹಾಕೋವಣ್ಣಂದ್ರು 7 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ವಿ. ಶಿವ ಇಷ್ಟೋ ತನಕ ವೆಯ್ಟ್ ಮಾಡಿ ರಾತ್ರಿ ಸರಿಯಾಗಿ ಊಟ ಮಾಡಲಿಲ್ವಲ್ಲ ಫ್ರೆಂಡ್ಸ್. ಚಿತ್ರಾನ್ನ ಒಂದು ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟಿತ್ತು, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತಿದ್ವಿ. ಹೊಟ್ಟೆ ಹಸಿತೈತೆ, ಟಿಫನ್ ತಗೋಬತ್ತೀನಿ ಅಂತ ಹೋಯ್ತು ಫ್ರೆಂಡ್ಸ್ ಕಾನ್ಪುರ್ಗೆ. ಅಣ್ಣಂದ್ರು 10 ಗಂಟೆ ಅಷ್ಟಲ್ಲಿ ಮುಗಿಸ್ಕೊಟ್ಬಿಡ್ತೀವಿ, ನೀವು ಊರಿಗೆ ಹೋಗ್ಬೋದು ಅಂತ ಹೇಳಿದ್ರು ಫ್ರೆಂಡ್ಸ್. ಇನ್ನೂ ಬಂದಿಲ್ಲ, ಸಖತ್ ಬೇಜಾರಾಗೋಯ್ತು. ಅಟ್ಲೀಸ್ಟ್ ಇವಾಗಲಾದ್ರೂ ಎದ್ದು ಬೆಳಗ್ಗೆ ರೆಡಿ ಆಗ್ಬಿಟ್ಟು ಬರ್ತಾ ಇದ್ವಿ ನಾವು. ಒಂದಿನದ ಎಲ್ಲ ವೇಸ್ಟ್ ಆಯಿತು, ಹಂಗಾಯ್ತು. ಬೇಗ ಬಂದು ನೆನ್ನೆ ಊಟ ಇಲ್ದಿರ ಉಪವಾಸ, ಅದೆಲ್ಲ ಸಖತ್ ತಲೆನೋವು ಬಂತು ಫ್ರೆಂಡ್ಸ್ ನಮಗೆ. ಎಷ್ಟೊತ್ತಿಗೆ ಬರ್ತಾರೋ ಅಂತ ನಾನು ಶಿವ ಅಂತೂ ಕಾಯ್ತಾ ಇದ್ದೀವಿ. ಬೇಗ ಮುಗಿದ್ರೆ ಸಾಕು, ಹೋಗ್ಬಿಡ್ಬೇಕು. ಅದೇನಂದ್ರೆ ಇತ್ತೀಚೆಗೆ ಓನರ್ ಶಿವಾಗ ರಜಾ ಕೊಡ್ತಾ ಇಲ್ಲ ಫ್ರೆಂಡ್ಸ್. ಜಾಸ್ತಿ ರಜಾ ಕೊಡ್ತಾ ಇದ್ದೀರಾ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ರು. ಅದಕ್ಕೆ ಓನರ್ ಇವ್ರು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಬೇರೆ ಸ್ಟಿಕ್ಕರ್ ತಂದಿಲ್ಲ, ಅದಕ್ಕೆ ಕುಂಕುಮ ಇಟ್ಕೊಂಡಿದ್ದೀನಿ. ಈಗ ಶಿವ ಬಂದ ತಕ್ಷಣ ಟಿಫನ್ ತಿನ್ಬಿಟ್ಟು ಅಣ್ಣಂದ್ರೆ ಬಂದ ತಕ್ಷಣ ಇದನ್ನ ಹಾಕ್ಸ್ಬಿಟ್ಟು ಹೋಗ್ತಾ ಇರ್ತೆ ಫ್ರೆಂಡ್ಸ್. ನಾವು ಇದಕ್ಕೆ ನೀರು ಹಾಕಬೇಕಲ್ಲ ಫ್ರೆಂಡ್ಸ್. ಶಿವವ್ರ ತಮ್ಮಗೆ ಕೊಡ್ತಾ ಇದ್ದೀವಿ ಕೀನ. ಭಾನುವಾರ ತನಕ ನೀರು ಹಾಕ್ತಾರೆ ಅವರು. ಆಮೇಲೆ ಭಾನುವಾರ ಬಂದು ಶಿವ ಒಂದ್ಸಲ ನೀರು ಹಾಕ್ಬಿಟ್ಟು ಆಮೇಲೆ ಕೀ ಎತ್ಕೊಂಡು ಹೋಗೋ ಥರ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಕೊಟ್ಬಿಟ್ಟು ಹೋಗ್ಬೋದು ಅವ್ರಿಗೇನೆ. ಕೀ ಒಳಗಡೆನೆ ಕೋಳಿ ಮುಚ್ಚಿಕೋದು, ಮೇಕೆ ಕಟ್ಟಾಕೋದು, ಟೈಲ್ಸ್ ನೆಲದಲ್ಲಿ ಈ ಥರ ಎಲ್ಲ ಮಾಡಿದ್ರು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಕೋಳಿನ ಈ ಟೈಲ್ಸ್ ನೆಲದಲ್ಲಿ ಮುಚ್ಚಿಡ್ತಾರ ಫ್ರೆಂಡ್ಸ್, ಬುಟ್ಟಿನಲ್ಲಿ. ಮೇಕೆನ ಕಟ್ಟಾಕ್ತಾರ ಟೈಲ್ಸ್ ನೆಲದಲ್ಲಿ. ಈ ಥರ ಎಲ್ಲ ಮಾಡಿದ್ರು. ಅದಕ್ಕೆ ಬೇಜಾರಾಗ್ಬಿಟ್ಟು ನಾವು ಕೀ ಕೊಡೋಕೆ ಹೋಗಲಿಲ್ಲ. ನೀರು ಮನೆಯಲ್ಲೂ ಬಾತ್ರೂಮಲ್ಲೂ ನಿನ್ನೆಯಿಂದ ಕೋಳಿ ಮೇಕೆ ಎಲ್ಲ ಕಟ್ಟಾಕಿದ್ರು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಬೇಕಂತ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಎಫರ್ಟ್ ಗೊತ್ತಾಗ್ತಾಯಿಲ್ಲ ಅವ್ರಿಗೆ, ಅದೆಲ್ಲ ಇಷ್ಟು ಕಷ್ಟ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಅಷ್ಟೇ. ಅದಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊಳ್ದಿರ ಸುಮ್ಮನೆ ಆಗ್ಬಿಟ್ಟು ಅದನ್ನು ಮಾಡಿಸ್ಬಿಟ್ಟು ಇವತ್ತು ಹೋಗ್ಬೇಕು ಫ್ರೆಂಡ್ಸ್. ಟಾಮೂನು ನಮ್ಮ ಮೀನನ್ನ ಯಾವಾಗ ನೋಡ್ತೀನೋ ಅನಿಸುತ್ತೆ. ಮೀನಿಗೆ ಟಾಮಿಗೆ ಹೇಳಿದ್ದೀವಿ ಫ್ರೆಂಡ್ಸ್, ಪಕ್ಕದ ಮನೇಲಿ ಫುಡ್ ಹಾಕ್ತಾರೆ. ಮೀನಿಗೆ 10 ಗಂಟೆ ಅಷ್ಟರಲ್ಲಿ ನಾನು ಹಾಕ್ತಾಯಿದ್ದೆ ಡೈಲಿ. ಅದೇ ಲೇಟ್ ಆಗ್ತೈತಿ ಇವತ್ತು, ಅದೇ ಬೇಜಾರಾಗ್ತೈತೆ. ಅಟ್ಲೀಸ್ಟ್ ಹಿಂಗೆ ಲೇಟ್ ಆಗ್ತೈತೆ ಅಂತಾದರೂ ಹೇಳಿದರೆ ಅಣ್ಣಂದ್ರು. ನಾವು ಪಕ್ಕದ ಮನೆಗೆ ಫಿಶ್ ಟ್ಯಾಂಕ್ ಕೊಟ್ಬಿಟ್ಟು ಬಂದಿದ್ರೆ ಅವರು ಊಟ ಹಾಕ್ತಾಯಿದ್ರು, ಹೇಳಿದರೆ ಇಷ್ಟು ಹಾಕ್ರಿ ಅಂತಂದಿದ್ರೆ. ಎಲ್ಲ ಎಡವಟ್ಟಾಯಿತು. ಈಗ ಯಾವುದು ಇಲ್ದಿರ ನನಗೆ ಅವರಿಬ್ಬರದೇ ಚಿಂತೆ ಆಗೈತೆ. ಊಟ ಇಲ್ದಿರ ಹೆಂಗೆ ಕಷ್ಟಪಡ್ತಾರೋ ಅಂದ್ಬಿಟ್ಟು. ಶಿವರ್ ತಮ್ಮ ನೆನ್ನೆ ಮಾವಿನ ಹಣ್ಣು ಎಲ್ಲ ತಂದಿಟ್ಟಿದೆ ಫ್ರೆಂಡ್ಸ್. ಇದ್ರಲ್ಲಿ ಅರ್ಧ ಕಾಯಿ ಐತೆ, 2 ಹಣ್ಣು ಐತೆ. 7 ಗಂಟೆಗೆ ಬರ್ತೀನಿ ಅಂದರು. 8 ಕಾಲಕ್ಕೆ ಬರ್ತಾರಂತ. ಆಗಿಲ್ಲ 8 ಕಾಲು ಇನ್ನು. ನನಗೆ ರೈಸ್ ಕೊಟ್ಬಿಡು. ರಾಗಿ ದೋಸೆ ನಾನು ಯಾವತ್ತೂ ತಿಂದಿಲ್ಲ. ಯಾವುದೋ ಒಂದು ನಿಮ್ಗೆ ಏನು ಬೇಕಾದ ಎತ್ಕೊಂಡು ನನಗೆ ಮಿಕ್ಕಿದ್ ಕೊಡ್ರಿ ಸಾಕು. ತಾತಾಗಾದ್ರೆ ದೋಸೆ ದೋಸೆ ತಿಂತಾರ ಅವರು. ರಾಗಿ ದೋಸೆ ಕೊಡು. ಸೂಪರ್ ಐತೆ ರೈಸ್ ಬಾತ್ ಫ್ರೆಂಡ್. ರಾಗಿ ದೋಸೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಟೇಸ್ಟ್ ನೋಡುವ. ಫಸ್ಟ್ ಟೈಮ್ ರಾಗಿ ದೋಸೆ ತಿಂತಾರೆ. ಟೇಸ್ಟ್ ಸೂಪರ್ ಆಗೈತೆ. ಇಬ್ರು ಶೇರ್ ಮಾಡ್ಕೊಳ್ವಾ ರೈಸ್ ದೋಸೆ. ಸಖತ್ತಾಗಿ ಬಂದೈತೆ. ದೋಸೆ ಹಿಟ್ಟಿಗೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿರೋದ ಏನೋ ಗೊತ್ತಾಗ್ತಾ ಇಲ್ಲ. ಬರೀ ರಾಗಿ ಆದ್ರೆ ಹಿಂಗ್ ಉಬ್ಬ್ ಬರಲ್ವಲ್ಲ. ದೋಸೆ ಹಿಟ್ಟಿಗೆ ರಾಗಿ ಹಿಟ್ಟು ಮಿಕ್ಸ್ ಮಾಡೋರು ಅನ್ಸ್ತೈತಪ್ಪಿ. ಸೂಪರ್ ಟೇಸ್ಟ್ ಐತೆ. ತಪಾಸ್ ಮಾಡಕ್ ಕುತ್ಕೊಂಡಿದ್ರೆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ನಮ್ಗೆ ದರ್ಶನ ಕೊಟ್ಬಿಡ್ತಾ ಇದ್ನೇನೋ. ಆದ್ರೆ ಈ ಅಣ್ಣಂದ್ರು ಮಾತ್ರ ಕೈಕಾಲು ಹಿಡಿಯೋದೊಂದು ಬಾಕಿ ಇತ್ತು ಫ್ರೆಂಡ್ಸ್. ಯಾಕಂದ್ರೆ ನಮ್ಗೆ ಪದೇ ಓನರ್ ರಜಾ ಕೊಡಲ್ಲ. ಸ್ಟ್ರಿಕ್ಟ್ ಓನರ್ ಈಗ ಇರೋ ಓನರು. ಅದಕ್ಕೆ ನಾವು ಅಷ್ಟು ಬಲವಂತ ಮಾಡಿದ್ದು. ಒಂದು ದಿನದ ಟೈಮ್ ವೇಸ್ಟ್ ಮಾಡ್ಬಿಟ್ರು. ಬನ್ರಿ ನಾವಿದೀವಿ ಅಂತ ಧೈರ್ಯ ಕೊಟ್ಬಿಟ್ಟು ನೋಡಿದ್ರೆ ಮಾರನೇ ದಿನ ಬಂದ್ರು. ಸದ್ಯ ಈಗ್ಲಾದ್ರೂ ಬಂದ್ರಲ್ಲ ಅಂತ ಖುಷಿ ಪಟ್ಕೊಂಡು ಸಮಾಧಾನ ಮಾಡ್ಕೊಂಡ್ವಿ. ಆಲ್ರೆಡಿ ನೆಲ ಎಲ್ಲ ನೈಸಿರೋದ್ರಿಂದ ಜಾಸ್ತಿ ಕೆಲಸ ಇರಲಿಲ್ಲ ಅಣ್ಣಂದ್ರಿಗೆ. ಸಿಮೆಂಟ್ ಕಲ್ಸ್ ಹಾಕೊಂಡು ಟೈಲ್ಸ್ ಹಾಕೋದೊಂದೇನೆ. ಸೌಂಡ್ ಜಾಸ್ತಿ ಇತ್ತು, ಟೈಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದಿದ್ದು. ಅದಕ್ಕೆ ನಾನು ಬಂದಿದ್ಲ ಕಡೆ ಕುತ್ಕೊಂಡೆ. ಕನಕಾಂಬರ ಗಿಡದ ತುಂಬಾ ಹೂವು ಬಿಟ್ಟಿತ್ತು. ಮೊದ್ಲಾಗಿದ್ರೆ ವಾ ಫ್ರೆಂಡ್ಸ್ ನಮ್ ಗಿಡದಲ್ಲಿ ಹೂ ಬಿಟ್ಟೈತೆ ಅಂತ ಖುಷಿಯಾಗಿ ಕಿತ್ಕೋತಾ ಇದ್ದೆ. ಈಗ ಯಾವ ಕಡೆನೂ ಮನ್ಸಿಲ್ಲ. ಯಾಕಂದ್ರೆ ನಮ್ಮ ಮತ್ತೆ ಬೇರೆಯವ್ರ ಹತ್ರ ಅದು ಇದು ಹೇಳ್ಕೊತಾ ಇರ್ತಾರೆ ನನ್ನ ಬಗ್ಗೆ ಕೆಟ್ಟದಾಗೆ. ಅದಕ್ಕೆ ಇಲ್ಲಿಂದ ಏನು ಎತ್ಕೊಂಡು ಹೋಗೋದು ಬೇಡ, ಏನು ಬೇಡ ಅಂತ ಅನ್ಸ್ಬಿಟ್ಟು ಶೋಕ ಸಾಗರದಲ್ಲಿ ಮುಳುಗೋಗಿದ್ದೀನಿ. ಅದಕ್ಕಲ್ಲ ನಮ್ಮ ಟಾಮುನು ಗುಂಡನು ಹಸ್ಕೊಂಡವ್ರೆ ಅನ್ಬಿಟ್ಟು ಮುಳ್ಸಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರೆ. ಬನ್ನಿ ಫ್ರೆಂಡ್ಸ್ ಹೆಂಗ್ ಆಗ್ತಾರೆ ನೋಡೋಣ. ಹಳೆ ಟೈಲ್ಸ್ಗಳು ನನ್ನ ಲೈಫಲ್ಲೇ ಟೈಲ್ಸ್ ಆಗ್ತಾ ಇರೋದು ನೋಡ್ತಾ ಇರೋದು ಲೈವಲ್ಲಿ ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್. ನಮ್ಮನೆ ಹಾಲ್ಗೆ ಕಿಚನ್ಗೆಲ್ಲ ಹಾಕ್ದಾಗ ಶಿವ ಬಂದಿತ್ತು, ನಾನು ಬಂದಿರಲಿಲ್ಲ. ಅದಕ್ಕೆ ನಾನು ನೋಡ್ಬಿಟ್ಟು ಅದೆಷ್ಟು ಕಷ್ಟನೋ ಏನೋ ಟೈಲ್ಸ್ ಹಾಕೋದು ಅನ್ಕೊಂಡೆ. ಈ ಬಣ್ಣ ಆಗ್ತಾ ಇರೋದು ನೋಡ್ಬಿಟ್ಟು ಸಿಮೆಂಟ್ನ ದೋಸೆ ಕಲಿಸ್ಕೊಂಡು ಉಯ್ದುಬಿಟ್ಟು ಟೈಲ್ಸ್ ಆದ್ಮೇಲೆ ಕುಂಡ್ರಿಸೋದು ಇಷ್ಟೇನಾ? ಇವಣ್ಣ ಫೋನ್ ಮಾಡ್ಬಿಟ್ಟು ಹಿಂಗೆ ಹಾಕ್ಕೊಳ್ರಿ ಅಂದಿದ್ರೆ ನಾನೇ ಹಾಕ್ಬಿಡ್ತಿದ್ನಲ್ಲ ಅಂತ ಅನ್ನಿಸ್ತು. ಆದರೂ ಯಾರ್ಯಾರ ಕೆಲಸ ಯಾರ್ಯಾರು ಮಾಡಬೇಕು ಅವ್ರವರೇ ಮಾಡಬೇಕಲ್ಲ ಫ್ರೆಂಡ್ಸ್. ಇದಕ್ಕೆಲ್ಲ ಒಂದು ಟೆಕ್ನಿಕ್ ಬೇಕು. ಅದಕ್ಕೆ PhD ಮಾಡಿರಬೇಕು. ಆ HD ನಾನು ಮಾಡಲಿಲ್ಲ. ಟೈಲ್ಸ್ ಚೆನ್ನಾಗೈತಲ್ಲ ಫ್ರೆಂಡ್ಸ್.
ಮತ್ತು ಅಡುಗೆ ಮನೆಗೂ ಇಲ್ಲಿ ತನಕ ಹಾಕ್ಸ್ಕೋಬೇಕಾಗಿತ್ತು. ಮೊದಲೆಲ್ಲ ಫ್ರೆಂಡ್ಸ್ ಅಮೌಂಟ್ ಶಾರ್ಟೇಜ್ ಆಗಿಬಿಟ್ಟು ಸ್ವಲ್ಪನೇ ಹಾಕ್ಸಿದ್ವಿ. ಈಗ ಬ್ಯಾಲೆನ್ಸ್ ಉಳಿದಿರೋದೆಲ್ಲ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಸಿಂಕ್ ಕೆಳಗಡೆನೂ ಮಿಕ್ಕಿರೋ ಟೈಲ್ಸ್ ಎಲ್ಲ ಹಾಕ್ಬಿಡೋಣ, ಅಲ್ಲೇನಾದ್ರೂ ಗಲೀಜ್ ಥರ ಕಾಣಿಸೋದು ಬೇಡ ಅಂದ್ಬಿಟ್ಟು ಸಿಂಕ್ ಕೆಳಗೆಲ್ಲ ಸಿಮೆಂಟ್ ಹಾಕ್ಬಿಟ್ಟವ್ರೆ ಅಣ್ಣಂದ್ರು. ಅಲ್ಲೂ ಟೈಲ್ಸು ಮಿಕ್ಕಿರೋದೆಲ್ಲ ಹಾಕ್ಸ್ಕೊತೀನಿ. ಫೈನಲಿ ನಮ್ಮ ಮನೆ ಕೆಲಸ ಎಲ್ಲ ಮುಗಿತಾ ಬಂತು. ಇತ್ಲಲ್ಲಿ ಬಂದು ಕುತ್ಕೊಂಡೆ. ಶಿವ ಬಂದು ಕರೀತು, ನಿನಗೆ ಸರ್ಪ್ರೈಸ್ ಕಾದೈತೆ ಬಾ ಅಂತ. ಹೋಗಿ ನೋಡಿದ್ರೆ ಅರ್ಧವರೆಗೆ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್. ಆಮೇಲೆ ಶಿವ ಇದು ಆಮಟೆಕಾಯಿ ಅಂತ ಫ್ರೆಂಡ್ಸ್, ಶಿವ ಅವ್ರ ತಮ್ಮ ತಂದು ಕೊಡ್ತು. ನನ್ನ ಲೈಫಲ್ಲೇ ನಾನು ನೋಡ್ತಾ ಇರೋದು ಇದು ಫಸ್ಟ್ ಟೈಮ್ ಫ್ರೆಂಡ್ಸ್. ಇದು ತಿನ್ನಕ್ಕೆ ಹೆಂಗಿರ್ಬೋದು ಅಂತ ತಿಂದು ನೋಡಿದ್ರೆ ಮಾವಿನಕಾಯಿ ಥರನೇ ಐತೆ. ಶಿವ ಅವ್ರ ತಮ್ಮ ಹೇಳ್ತು ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಅಂದ್ಬಿಟ್ಟು. ನಾನು ಯಾವತ್ತೂ ತಿಂದಿಲ್ಲ ಫ್ರೆಂಡ್ಸ್. ಆಮೇಲೆ ಅದೇ ಯೋಚನೆಯಲ್ಲಿ ಇರ್ಬೇಕಾದ್ರೆ ಶಿವಾಗೊಂದು ಐಡಿಯಾ ಬಂತು. ನಾನು ಯಾವಾಗಲೂ ದೇವ್ರ ಮನೆ ನೋಡಿದಾಗೆಲ್ಲ ಶಿವನ್ ಬೈತಾ ಇರ್ತೀನಿ, ದೇವ್ರ ಮನೆ ಹಾಳು ಮಾಡ್ಬಿಟ್ಟಲ್ಲ ನನ್ನ ಫೇವ್ರೇಟ್ ಪ್ಲೇಸ್ನ ಅಂದ್ಬಿಟ್ಟು. ಅದಕ್ಕೆ ಫೈನಲಿ ದೇವ್ರ ಮನೆದ ಟೈಲ್ಸ್ ಎಲ್ಲ ಕಿತ್ತಾಕ್ಸ್ಬಿಟ್ಟು ಹೊಸದು ಹಾಕ್ಸ್ಕೊಡೋಕ್ಕೆ ಪ್ಲಾನ್ ನಡೀತೈತೆ ಫ್ರೆಂಡ್ಸ್. ಸ್ವಲ್ಪ ಬೇಜಾರಾಯಿತು, ಆಲ್ರೆಡಿ ಖರ್ಚು ಹಾಕ್ಸ್ಬಿಟ್ಟು ಮತ್ತೆ ಹೊಡೆದಾಕ್ತಿದ್ದೀವಲ್ಲ ಅಂತ ಅಂದ್ಬಿಟ್ಟು. ಅದು ಲೈಫ್ ಟೈಮ್ ಉಳ್ಕೊಳ್ಳುತ್ತಲ್ಲ ಫ್ರೆಂಡ್ಸ್ ನಮಗೆ ದೇವ್ರ ಮನೆ, ನನಗೆ ಹೆಂಗೆ ಬೇಕೋ ಹಂಗೆ ಬೇಕು ಅಂತ ಅಂದ್ಬಿಟ್ಟು. ಆ ಅಣ್ಣಂದ್ರು ಸಹ ಹೇಳ್ತಿದ್ರು ದೇವ್ರ ಮನೆ ಒಂದು ನೀವು ಸರಿಯಾಗಿ ಮಾಡಿಸಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಅಣ್ಣಂದ್ರು ಹಾಕ್ಕೊಟ್ಟಿದ್ದು. ಸೆಲೆಕ್ಷನ್ ಮಾಡೋ ಸರಿಯಾಗಿ ಮಾಡಲಿಲ್ಲ ಫ್ರೆಂಡ್ಸ್. ಹಾಕಿರೋದೇನು ತೊಂದರೆ ಇಲ್ಲ. ಎಷ್ಟು ಸ್ಟ್ರಾಂಗ್ ಆಗಿ ಹಾಕಿದ್ರು ಅಂದರೆ ಈಗ 3 ವರ್ಷದ ಹಿಂದೆ ಹಾಕಿರೋದು ಫ್ರೆಂಡ್ಸ್ ಈ ಮನೆಯದು ಟೈಲ್ಸು ಇದು. ಅದು ಕಿಲೋಷ್ಟಲ್ಲಿ ಶಿವರ್ ತಮ್ಮಗೆ ಜೀವ ಬಾಯಿಗೆ ಬರ್ತಾಯಿತ್ತು. ಕಾಲ ಮೇಲೆಲ್ಲ ಬಿಳಿಸ್ಕೊಂಡು ಕಾಲೆಲ್ಲ ಕುಯ್ಕೊಂಡು ಹೋಗ್ತಾಯಿತ್ತು, ಅಷ್ಟು ಸ್ಟ್ರಾಂಗ್ ಆಗಿ ಹಾಕಿದ್ರು. ಬೇರೆ ದಾರಿ ಇಲ್ಲ ಫ್ರೆಂಡ್ಸ್, ನನಗೆ ಚೇಂಜ್ ಮಾಡಿಸ್ಲೇಬೇಕಾಗಿತ್ತು. ಅದೊಂದು ಇಷ್ಟ ಆಗಿರಲಿಲ್ಲ ನನಗೆ, ಮಾಡಿಸ್ಬಿಡೋಣ ಅಂದ್ಬಿಟ್ಟು. ಆಮೇಲೆ ಕೊನೆಗೂ ಆ ಅಣ್ಣಂದ್ರೆಲ್ಲ ಹೊಡ್ಕೊಟ್ರಿ, ನಾವು ಹಾಕ್ಕೊಡ್ತೀವಿ ಅಂದರು. ಹೆಂಗಿದ್ರು ಹಾಕ್ಕೊಡೋರು ಬಂದವರಲ್ಲ ಹಾಕೇ ಬಿಡೋಣ ಅಂದ್ಬಿಟ್ಟು. ಆಮೇಲೆ ರೂಮ್ದು ಸ್ವಲ್ಪ ತುದಿನಲ್ಲೆಲ್ಲ ಟೈಲ್ಸ್ ಎಲ್ಲ ಆಗ್ತಿತ್ತು. ಆಮೇಲೆ ಅಡುಗೆ ಮನೆದು ಮುಗಿಸ್ಕೊಟ್ರು. ಮನೆದು ರೂಮ್ದು ಟೈಲ್ಸ್ ಹಾಕಿದ್ ಮುಗಿತ್ತು ಫ್ರೆಂಡ್ಸ್. ಇಲ್ಲಿ ಆ ಥರ ಡಿಸೈನ್ದು ಬಂದಿಲ್ವಂತೆ ಫ್ರೆಂಡ್ಸ್, ಅದಕ್ಕೆ ಈ ಥರ ಪ್ಲೈನ್ದೇ ಇದ್ದಿದ್ದು ಇದನ್ನೇ ಹಾಕ್ಸ್ತಾ ಇಲ್ಲಿ ಗಂಟ. ಅಲ್ಲಿ ಮಿಕ್ಸಿ ಏನಾದರೂ ಇಟ್ಕೊಂಡ್ರೆ ಹಾರ್ತೈತಲ್ಲ ಅದಕ್ಕೆ. ಹೆಚ್ಚು ಕಮ್ಮಿ ಇದು ಜಾಸ್ತಿ ಬ್ಲ್ಯಾಕ್ ಐತೆ, ಅದೊಂದು ಸ್ವಲ್ಪ ಬ್ಲ್ಯಾಕ್ ಕಮ್ಮಿ ಐತೆ ಅಷ್ಟೇ ಫ್ರೆಂಡ್ಸ್. 5 ವರ್ಷದಿಂದ ಹಾಕ್ಸಿದ್ದು ಅದೇ ಥರ ಬೇಕು ಅಂದರೆ ಸಿಕ್ಕಲ್ಲ ಫ್ರೆಂಡ್ಸ್, ಚೇಂಜ್ ಆಗ್ತಾ ಇರ್ತೈದಂತೆ. ಹಂಗಾಗಿ ಇಷ್ಟೆಲ್ಲ ಮುಗ್ದಿದೆ. ಇನ್ನು ದೇವ್ರಗಳು ಫೈನಲಿ ನಾನು ಇಷ್ಟಪಟ್ಟಿದ್ದು ಹಾಕ್ಸ್ಕೋಬೇಕು ಅಂದ್ಬಿಟ್ಟು ಹೊಡೆದಾಕ್ಸ್ತಿದ್ದೀನಿ ಫ್ರೆಂಡ್ಸ್. ನನ್ನ ಗಂಡ ಮಾಡೋ ಕೆಲಸ ಇಂಥವೇ ಫ್ರೆಂಡ್ಸ್, ಯಾವಾಗಲೂ ನಾನು ವೇಸ್ಟ್ ಕೆಲಸಗಳು. ಅದೇನಾದ್ರೆ ದೇವ್ರ ಫೋಟೋ ಇಟ್ಟರೆ ದೇವ್ರ ಫೋಟೋ ಹೈಲೈಟಾಗಿ ಕಾಣಿಸಲ್ಲ ಫ್ರೆಂಡ್ಸ್, ಒಂಥರ ಜಾತ್ರೆ ಥರ ಕಾಣಿಸ್ತಾನೆ. ವೈಟ್ ತೆಗಿಸಿದ್ರೆ ಪ್ರಶಾಂತವಾಗಿ ಅಂದರೆ ಚಾನ್ಸ್ ಇಲ್ಲ. ನಮ್ಮ ಮನೇಲಿ ಪ್ರಶಾಂತ ಅನ್ನೋ ವರ್ಡ್ ಇರಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಎಷ್ಟು ಸ್ಟ್ರಾಂಗಾಗಿ ಹಾಕವ್ರೆ ಫ್ರೆಂಡ್ಸ್ ಅಂದರೆ ಬೇರೆ ಹಣ್ಣಂತ್ರ ಹಾಕಿದ್ದಿದ್ದು ಒಡೆಯೋಕ್ಕಾಗ್ತಾಯಿಲ್ಲ. ಶಿವರ್ ತಮ್ಮಲ್ಲಿ ಕಾಲಲ್ಲಿ ಮೇಲೆ ಬಿದ್ದು ರಕ್ತ ಎಲ್ಲ ಬಂತು. ಸಕ್ಕ ಸ್ಟ್ರಾಂಗ್ ಆಗಿ ಹಾಕವ್ರೆ. ಈಗ ಶಿವರ್ ತರಕ್ಕೆ ಹೋಗವ್ರೆ ಫ್ರೆಂಡ್ಸ್ ದೇವ್ರ ಗುಡಿಗೆ. ವೈಟ್ ಹಾಕ್ಸ್ತಾ ಇದ್ದೀನಿ, ಫುಲ್ ವೈಟು ಗೋಲ್ಡನ್ ಬಾರ್ಡರ್ ಬರೋ ಥರ. ಅದು ಚಿಕ್ಕದಲ್ಲ ಫ್ರೆಂಡ್ಸ್, ಈ ಥರ ಸಣ್ಣ ಸಣ್ಣ ಟೈಲ್ಸ್ ಆದರೆ ಲೇಟಾಗಿ ಆಗ್ತಿದೆ. ಫುಲ್ಲು ದೊಡ್ಡದಂತೆ, ಬೇಗ ಮುಗ್ದೋಗ್ತಿದಂತೆ. ಇವಣ್ಣಂದ್ರೆ ಹಾಕ್ಕೊಡ್ತಾರೆ, ಅದೇ ಯಾವಾಗ ಹಾಕ್ಕೊಡ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತಂತೂ ಆಗಲ್ಲ ಅಂದ್ಬಿಟ್ಟು ಹೋದ್ರು, ಬೇರೆ ಕಡೆ ಕೆಲಸ ಐತೆ ಅಂದ್ಬಿಟ್ಟು ಇವಾಗ ಹೋದ್ರು. ಬತ್ತೀವಿ ಅರ್ಧ ಗಂಟೆ ಬಿಟ್ಕೊಂಡು ಅಂದ್ಬಿಟ್ಟು. ಶಿವ ಬರೋವರೆಗೂ ನಮ್ಮನೆಗೆ ನಾನೇನಾದರೂ ಒಂದು ಸ್ವಲ್ಪ ಅಳಿಲ್ ಸೇವೆ ಮಾಡೋಣ ಅಂದ್ಬಿಟ್ಟು ಚೆಚ್ಚಾಕಿರೋ ಟೈಲ್ಸ್ ಎಲ್ಲ ಹೆಂಗಿದ್ರು ಎತ್ತಾಕ್ಬೇಕಲ್ಲ, ಅವ್ರು ಬರೋಷ್ಟಲ್ಲಿ ಎತ್ತಾಕ್ಬಿಡೋಣ ಅಂದ್ಬಿಟ್ಟು ಎತ್ತಾಕ ಕುತ್ಕೊಂಡ್ರೆ ನೋಡಿದ್ರೆ ಟೈಲ್ಸ್ ಎಲ್ಲ ಚಾಕು ಥರ ಇತ್ತು, ಎಷ್ಟು ಶಾರ್ಪ್ ಆಗಿತ್ತು. ಅದಕ್ಕೆ ನಿಧಾನಕ್ಕೆ ಹುಷಾರಾಗಿ ನೋಡ್ಕೊಂಡು ಎತ್ತಾಕ್ತಾ ಇದ್ದೆ. ನಾನು ಬೇರೆ ಎಡವಟ್ಟು ಏನೇ ಮಾಡೋಕ್ಕೋದ್ರೂ ಅಲ್ಲೊಂದು ನನ್ನ ಕೈ ಕಾಲಿಗೆ ಏಟ್ ಮಾಡ್ಕೋತೀನಿ. ಅದಕ್ಕೆ ಚನ್ಕೆ ಇತ್ತು ಆಚೆ ಎತ್ಕೊಂಡ್ಬಂದ್ಬಿಟ್ಟೆ. ಅದರಲ್ಲಿ ಎತ್ತಾಕಿದ್ರೆ ಸರಿ ಹೋಗ್ತೈತೆ ಅಂತ. ಅದು ಕೈಯಲ್ಲೇ ಮಾಡ್ಬೇಕು ಕೆಲಸನ, ಚನ್ಕೆಲಿ ಆಗ್ತಾ ಇರಲಿಲ್ಲ. ಎಲ್ಲ ಎತ್ತಾಕ್ತೆ ಫ್ರೆಂಡ್ಸ್. ಒಂದು 5-6 ಬಾಂಡ್ಲಿ ಅಷ್ಟೇ ಆಯ್ತೇನೋ. ಸಖತ್ ಸ್ಟ್ರಾಂಗ್ ಆಗೈತೆ ಫ್ರೆಂಡ್ಸ್. ಒಡೆಯೋಕ್ಕೆ ಎಷ್ಟು ಕಷ್ಟಪಡ್ತವ್ರಂದರೆ ಅಷ್ಟು ಸ್ಟ್ರಾಂಗ್ ಆಗಕ್ಕವ್ರೆ. ಹಂಗಾಗಬೇಕು ಲೈಫಲ್ಲಿ. ಒಂದೇ ಟೈಮ್ ಅಲ್ಲ ಫ್ರೆಂಡ್ಸ್ ಮನೆ ಅನ್ನೋದು ಮಾಡ್ಕೊಳ್ಳೋದು. ದೇವ್ರ ಮನೆ ಅಂದರೆ ನನಗೆ ತುಂಬ ಸ್ಪೆಷಲ್. ಅದಕ್ಕೆ ಈಗ 12 ಗಂಟೆ ಆಗ್ತಾ ಬಂತು. ಟೈಲ್ಸ್ ತಗೊಬರಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ. 7,000 ಹೇಳ್ತಾವ್ರಂತೆ ಫ್ರೆಂಡ್ಸ್. ಅದು ಹಾಕ್ಸಿದ್ದು 5,000ಕ್ಕೋ 6,000ಕ್ಕೋ ಡಬಲ್ ಖರ್ಚು ಬಿತ್ತು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನನ್ನ ಗಂಡನಂತ ಇಂಟೆಲಿಜೆಂಟ್ ಫೆಲೋ ಇದ್ದರೆ ಯಾಕೆ ಕಳಿಸ್ತೀರ ಈಗ. ದೇವ್ರ ಗೂಡು ನಿನ್ನೆನೇ ಡಿಸೈಡ್ ಮಾಡಿದ್ರೆ ಫ್ರೆಂಡ್ಸ್. ರಾತ್ರೆಲ್ಲ ಕುತ್ಕೊಂಡು ಹೊಡೆದಾಕ್ಬಿಡ್ತಾ ಇದ್ವಿ ನಾನು ಶಿವ. ಅವಣ್ಣಂದ್ರೆ ಹಾಕ್ಕೊಟ್ಬಿಟ್ಟು ಹೋಗೇ ಬಿಟ್ಟಿರೋರು. ಇವಾಗ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಮಗೆ. ದೊಡ್ಡವರು ಯಾರು ಹೇಳೋರು ಇಲ್ದಿರಾ ಹೆಂಗೆ ತಿಕ್ಕಲ್ ಹಂಗೆ ಮನೆ ಕಟ್ಟೋದು ಒಳ್ಳೆ ಕಾಮಿಡಿ. ಡಬಲ್ ಖರ್ಚು. ಫಸ್ಟೇ ಸ್ಟಾರ್ಟ್ ಮಾಡಿದಾಗಿಂದ ಇದೆ ಫ್ರೆಂಡ್ಸ್, ಡಬಲ್ ಖರ್ಚೇನೆ. ಗೊತ್ತಾಗ್ತಾ ಇಲ್ಲ ಹೆಂಗೆ ಏನೋ ಅಂತ. ಫಸ್ಟ್ ಟೈಮ್ ಅಲ್ಲ ನಮಗೆ. ಹೆಂಗಂದ್ರೆ ಹಂಗೆ ಏನೋ ಒಂದು ಗತಿ ಮಾಡಿಕೊಂಡು ವನವಾಸ ಪಟ್ಕೊಂಡು ಇಷ್ಟು ಮಾಡಿದ್ದೀವಿ. ಇದರ ಒರಿಜಿನಲ್ ಗೆಟಪ್ ಫ್ರೆಂಡ್ಸ್. ಕನಕಪುರಕ್ಕೆ ಬಂದರೆ ದೇವ್ರ ಮನೆಗೆ ಟೈಲ್ಸು ಸಿಮೆಂಟ್ ಅದಾವ ಫ್ರೆಂಡ್ಸ್. ಟೈಲ್ಸಲ್ಲಿ ಇಕ್ಕಿದ್ದೀರಪ್ಪ, ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ನಾಳಿದ್ದು ಅಂತವ್ರೆ. ಭಾನುವಾರದೊಳಗಡೆ ಹಾಕ್ಕೊಡ್ರಿ ಅಂತ ಇದ್ದೀವಿ. ಇವತ್ತು ಗುರುವಾರ ಶುಕ್ರವಾರ ಶನಿವಾರ, ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ನಾವೀಗ ಹೊರಡ್ತೀವಿ ಫ್ರೆಂಡ್ಸ್, ನಮಗೆ ಟೈಮ್ ಆಯಿತು. ಮಾವಿನ ಹಣ್ಣು ಮತ್ತು ಅದು ಏನೋ ಆಮಟೆಕಾಯಿ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್. ಅದು ನೋಡ್ತಾ ಇರೋದು, ಟೇಸ್ಟ್ ನೋಡೋದು. ಮಾವಿನಕಾಯಿ ಥರನೇ ಐತೆ. ನೋಡೋಣ, ಉಪ್ಪಿನಕಾಯಿ ಹಾಕ್ತೀನಿ, ಟ್ರೈ ಮಾಡೋಣ ಹೆಂಗಿರುತ್ತಿದೆ. ಇದು ನಮ್ಮ ದೇವ್ರ ಮನೆಗೆ ತಂದಿರೋ ಟೈಲ್ಸ್ಗಳು ಫ್ರೆಂಡ್ಸ್. ನೋಡ್ರಿ ಎಷ್ಟೆಷ್ಟು ದೊಡ್ಡದಾಗವೆ. ಟೈಲ್ಸ್ ಹಾಕೋ ಅಣ್ಣಂದ್ರು ಬೇಗ ಹಾಕಿ ಮುಗಿಸ್ಬಿಡ್ಬೋದು. ನೋಡ್ರಿ ಎಷ್ಟು ದೊಡ್ಡದಾಗೈತೆ. ಕಲರ್ ನೋಡೋಣ ಅಂದರೆ ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಇಲ್ಲಿ ಕಾಣಿಸ್ತು ವೈಟ್ ಕಲರು, ಗೋಲ್ಡನ್ ಬಾರ್ಡ್ರು. ಆಲ್ರೆಡಿ ಫೋಟೋದಲ್ಲಿ ನೋಡಿದ್ದೆ ನಾನು. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಮಾವಿನಕಾಯಿ ಒಂದು 20 kg ಐತೆ ಫ್ರೆಂಡ್ಸ್. ಇಷ್ಟಪ್ಪ ಎತ್ಕೊಂಡಿದ್ದೀನಿ. ನಮ್ಮ ಲಗೇಜ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಎಲ್ಲ ಪ್ಯಾಕ್ ಆದ್ಮೇಲೆ ನನ್ನ ಗಂಡ ಮಾಯ ಫ್ರೆಂಡ್ಸ್. ಊರಿಗೆ ಬಂದರೆ ಊರು ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ. ತಾತ ಇಲ್ಲೇ ಮನೆ ಮುಂದೆ ಮೇಕೆ ಮೇಯ್ಸ್ತೈತೆ. 3 ಮೇಕೆ ಐತೆ ಅಷ್ಟೇ. ಹೋಗ್ತಾ ಇದ್ದೀನಿ, ಕಾಸು ಕೊಡು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ?
ನಮ್ ತಾತ ಏನಾದ್ರು ನನಗ್ ಕಾಸು ಕೊಟ್ಬಿಟ್ರೆ ಅಲ್ಲೇ ಭೂಕಂಪ ಪ್ರಳಯ ಎಲ್ಲ ಒಟ್ಟೊಟ್ಟಿಗೆ ಫ್ರೆಂಡ್ಸ್. ಯಾವತ್ತೂ ನಾನು ಇಸ್ಕೊಂಡಿಲ್ಲ, ಅವ್ರು ಕೊಡೋದು ಇಲ್ಲ, ಅಷ್ಟಕ್ಕೂ ಮಕ್ಕಳಿಗೆ ಕೊಡಲ್ಲ. ಇನ್ನು ನನಗೇನು ಕೊಡ್ತಾರೆ, ನಾನು ಸ್ಪೆಷಲ್ ಅಂದ್ಬಿಟ್ಟು. ಜನ್ಮ ಕೊಟ್ಟವ್ರಲ್ಲ ಅಷ್ಟೇ ಸಾಕು, ಜನ್ಮ ಕೊಟ್ಟು ನನ್ನ ಗಂಡ ನನಗೆ ಕೊಟ್ಟವ್ರಲ್ಲ ಅಷ್ಟೇ ಸಾಕು ಅನ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಎಲ್ರಿಗೂ ಡೌಟ್ ಬರ್ತಾ ಇರ್ತೈತೆ, ಎಲ್ಲಿ ನಿಮ್ಮ ಮತ್ತೆ ಕಾಣಿಸ್ತಾ ಇಲ್ವಲ್ಲ ಅಂತ. ಒಳಗೆ ಮಲಗಿರ್ತಾರೆ ಫ್ರೆಂಡ್ಸ್, ನಾನು ಡಿಸ್ಟರ್ಬ್ ಮಾಡಲ್ಲ. ಇವಾಗ ಯಾರಿಗಾದ್ರೂ ನಮ್ಮ ಮುಖ ನೋಡಿದ್ರೇನೆ ಆಗ್ತಾಯಿಲ್ಲ, ನಮ್ಮ ನೋಡಿದ್ರೇನೆ ಆಗ್ತಾಯಿಲ್ಲ ಅಂದರೆ ಸುಮ್ಮನೆ ನಾವು ಸೈಲೆಂಟಾಗಿ ಎದ್ಬಿಡ್ಬೇಕು. ಯಾರಿಗಾದ್ರೂ ಆಗಲಿ ಫ್ರೆಂಡ್ಸ್, ಒಬ್ರು ಇಷ್ಟ ಆಗಲಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಇಷ್ಟ ಆಗಲ್ಲ ಫ್ರೆಂಡ್ಸ್. ಕೋಟಿ ಕಟ್ಟು ತಲೆ ಮೇಲೆ ಸುರಿದ್ರೂ ಇಷ್ಟ ಆಗಲ್ಲ. ಅದಕ್ಕೆ ನಾನು ಮೆಚ್ಚಿಸ್ಕೊಂಡು ನಾನು ಆ್ಯಕ್ಟ್ ಮಾಡ್ಕೊಂಡು ಎಷ್ಟು ದಿನ ಇರೋಕ್ಕಾಗ್ತಿದೆ. ನಾನು ಮೆಚ್ಕೊಳ್ರಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಎಲ್ರಿಗೂ ಇಷ್ಟ ಆಗಲ್ಲ. ಅಷ್ಟಕ್ಕೂ ಮದುವೆಗೆ ಮುಂಚೆನೇ ಮಾತುಕತೆ ಆದಾಗೆ ಇಷ್ಟ ಇರಲಿಲ್ಲ ಇವ್ರಿಗೆ. ಪದೇ ಪದೇ ಇವರಿಂದನೇ ಪ್ರಾಬ್ಲಮ್ ಆಗ್ತಿತ್ತು. ನನ್ನ ಮದುವೆ ಮಾಡ್ಕೊಳ್ಳೋ ಶಿವ ಇಷ್ಟ ಇರಲಿಲ್ಲ. ಅದು ಆವಾಗಲೇ ಇದೆಲ್ಲ ಕ್ಲಿಯರ್ ಮಾಡ್ಕೊಬಿಡ್ಬೇಕಾಯ್ತು ಫ್ರೆಂಡ್ಸ್. ಒಂದು ಸಲ ಇವಾಗ ಯಾರು ನೋಡಿ ಇಷ್ಟಪಡ್ತೀವಿ ಅಂದ್ಕೊಳ್ಳಿ ಫ್ರೆಂಡ್ಸ್, ಅತ್ತೆಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಆ ಮದುವೆನ ಅಲ್ಲೇ ನಿಲ್ಲಿಸ್ಬಿಡ್ರಿ ಫ್ರೆಂಡ್ಸ್. ನೀವು ಯಾವುದೇ ಹುಡುಗನ ಎಷ್ಟೆಲ್ಲ ಮಾಡಿದ್ರು ನಿಲ್ಲಿಸ್ಬಿಡ್ರಿ. ಇಲ್ಲಾಂದರೆ ಜೀವನ ಪೂರ್ತಿ ಅದು ಒಂಥರ ಜಿಡ್ಡು ಹಿಡ್ಕೊಂಡೇ ಹೋಗ್ತಾ ಇರ್ತೈತೆ. ಏನೇ ಮಾಡಿದ್ರೂ ಇಷ್ಟ ಆಗಲ್ಲ, ಡಿಸ್ಟರ್ಬೆನ್ಸು ಲೈಫ್ ಲಾಂಗು. ಅವಾಗ ಗೊತ್ತಾಗಲಿಲ್ಲ, ಇವಾಗ ಗೊತ್ತಾಗ್ತೈತೆ. ಅವಾಗ ಗೊತ್ತಾದ್ರೂ ಆಪ್ಷನ್ ಇರಲಿಲ್ಲ ಬೇರೆ ನನಗೆ ಶಿವನ್ ಬಿಟ್ಟು. ಅದಕ್ಕೆ ಆಗ್ಬಿಟ್ಟೆ, ಇದು ಲೈಫ್ ಟೈಮ್ ಹಿಂಗೆ ಉಳ್ಕೋತು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ದೇವ್ರನ್ನ ಮೆಚ್ಚಿದ್ರೆ ಸಾಕು. ಮನುಷ್ಯನ ಸಾಯ ತನಕ ಮೆಚ್ಚಕ್ಕಾಗಲ್ಲ, ದೇವ್ರನ್ನ ಮೆಚ್ಚಿದ್ರೆ ಸಾಕು. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಹಿಂಗೆ ಅನ್ಕೊಂಡು ನಾನು ಸ್ಟ್ರಾಂಗಾಗಿ ಮೈಂಡ್ ಫಿಕ್ಸ್ ಆಗಿದ್ದೀನಿ. ನನ್ನ ಗಂಡ ಬರ್ತಾ ಇಲ್ಲ. 2 ಗಂಟೆ ಆಯಿತು ಫ್ರೆಂಡ್ಸ್. ಇನ್ನು ಬಿಸಿಲಲ್ಲಿ ಏನು ಮಾಡ್ತಿದ್ದೋ, ಕರ್ಕೊಂಡು ಹೋಗ್ತಿದ್ದೋ, ಮಳೆಯಲ್ಲಿ ನೆನ್ಸ್ಕೊಂಡು ಹೋಗ್ತಿದ್ದೋ. ನಮ್ಮ ಟಾಮು ಬೇರೆ, ನಮ್ಮ ಗುಂಡ ಬೇರೆ, ನನ್ನ ನಂಬ್ಕೊಂಡು 2 ಜೀವಗಳೈತಲ್ಲಿ. ಈ ಜೀವ ಬರ್ತಾ ಇಲ್ವೇ? ಮೇಕೆಗಳು ಇದು ತಪ್ಸ್ಕೊಂಡು ಹೋಗಲ್ಲ, ಕಟ್ಟಾಕಿದ್ಯಾ? ಅವೇ ಅಲ್ಲೇ ನಿಂತವೆ, ಕಟ್ಟಾಕಿದ್ಯಾ? ನೀನೆಲ್ಲ ಹೋಗಿದ್ದ ಅವನ್ ಕಟ್ಟಾಕ್ಬಿಟ್ಟು? ಇವಾಗ ಅಷ್ಟು ಅರ್ಜೆಂಟ್ ಆಗಿತ್ತಾ ಬಿಡಿಗೆ? ಒಳ್ಳೆ ಚಂದವಲ್ಲ, ಸೇತ್ಬೇಕು ತಾನೆ. ಏನು ಊಟನ ನೀರ ಅದು ಹೋಗ್ಲಿ ಕುಡಿ ಅನ್ನಕ್ಕೆ? ಅಯ್ಯೋ ನನ್ನ ಕಷ್ಟ, ನನಗೆ ಸುಮ್ಮನೆ ಮಗ, ನೀನು ಸುಮ್ಮನೆ ಬಿಡಿ ಸೇದ್ರೆ ಕಷ್ಟ ಪರಿಹಾರ ಆಗ್ತೈತಾ? ನನ್ಗೊಂದ್ 2 ಬಿಡಿ ಕೊಡು ಹಂಗಾರೆ. ಗೊತ್ತಿಲ್ಲ. ಮಳೆ ಬರಂಗೈತೆ. ನಾವೀಗ ಗಂಟು ಮೂಟೆ ಕಟ್ಕೊಂಡು ಹೊರಡ್ತಾ ಇದೀವಿ ಫ್ರೆಂಡ್ಸ್. ಟಾಟಾ ಬಾಯ್ ಬಾಯ್ ಹೇಳ್ತಾ ಇದೀವಿ ಇವತ್ತು ಊರಿಗೆ. ಕೆಲಸ ನಡೀತಾ ಇರಲಿ. ಶಿವ ಭಾನುವಾರ ಶನಿವಾರ ಬರ್ತೈತೆ ಫ್ರೆಂಡ್ಸ್. ನಿಮ್ಗೊಂದು ಮಿರಾಕಲ್ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ಬೆಟ್ಟ, ಅರ್ಧ ಬಿಸಿಲು ಅರ್ಧ ನೆರಳು ಮಿಕ್ಸು. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಈಗ ಮರ್ಲವಾಡಿಗೆ ಫ್ರೆಂಡ್ಸ್. ಈ ಅವತಾರದಲ್ಲಿ ಆಗ್ತಾಯಿಲ್ಲ, ನಂಗೆ ಫುಲ್ ತಲೆ ಸುತ್ತೈತೆ, ಹೊಟ್ಟೆ ಸುಗೆ. ಅದಕ್ಕೆ ಇಲ್ಲಿ ಪುಟಾಣಿ ಅಂಗಡಿಲಿ ನಾವು ಊಟ ಮಾಡ್ತೀವಿ. ಈಗ ಮರ್ಲವಾಡಿ ಇದೊಂದೇ ಅಂಗಡಿ ಓಪನ್ ಇರೋದು ಈಗ ಸದ್ಯಕ್ಕೆ. ಹೋಟ್ಲೊಳಗೆ ಮಾತ್ರ ನೋಡೋಕ್ಕೆ ಏನು ಹೈಜೀನ್ ಅಂತೀರ ಫ್ರೆಂಡ್ಸ್, ಏನು ಘಮ ಅಂತೀರ. ತಡ್ಕೊಳಕ್ಕಾಗ್ದಿರ ನನಗೆ ಬೇಡ ಊಟ, ನಾನು ಆಚೆ ಹೋಗ್ಬಿಡ್ತೀನಿ ಅಂದೆ. ಶಿವ ಗದ್ರತು, ತಲೆ ಸುತ್ತ ಬಂದು ಎಲ್ಲಾರ ಬಿದ್ದಿದ್ದು ಗಾಡಿಯಿಂದ ಮಕ್ಕಳಿಗೆ ಪಂಚರ್ ಮಾಡ್ಕೊಂಡು ತಿನ್ನು ಅಂತೂ ಗದ್ರಿದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ಫ್ರೆಂಡ್ಸ್. ತಿಂದಾದ್ಮೇಲೆ ಆಮೇಲೆ ನೆನಪಾಗ್ತೈತೆ ಇವತ್ತು ಗುರುವಾರ ಅಂತ. ನಿನ್ ಒಳ್ಳೇದಾಗ್ತದೆ ನಿನ್ಗೆ. ಹೊಟ್ಟೆ ಹಸಿಗೆ ನನ್ಗೆ ವಾರನೂ ನೆನಪಾಗ್ಲಿಲ್ಲ, ಏನು ಇಲ್ಲ. ರಾಯರಿಗೆ ಕ್ಷಮಿಸ್ತಾರೆ ಬಿಡು, ಎಂತೆಂಥ ಪಾಪಿಗಳನ್ನ ಕ್ಷಮಿಸ್ತಾರೆ ನಮ್ಮ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್. ಹೊಮ್ಸಂದ್ರ ಅಂತ ಒಂದು ದೊಡ್ಡ ಸಿಟಿ ಐತೆ ಫ್ರೆಂಡ್ಸ್. ಇಲ್ಲಿ ಮೆಟ್ರೋನು ಐತೆ. ಅಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗ್ಬಿಡ್ತೈತೆ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಬೇಕಾದ್ರೆ ಸೈಡಲ್ಲೇ ಹೂವುಗಳು ಕಾಣಿಸ್ತು. ನಮ್ಮ ದೇವ್ರ ಪೂಜೆಗೆ ಹೂವು ಬೇಕಲ್ಲ, ಇಲ್ಲಿ ಬೇರೆ ಕಲರ್ ಹೂಗಳವೆ, ನಮ್ಮ ಸ್ಟಾಪಲ್ಲಿ ಸಿಗೋದೇ ಇಲ್ಲ ಅಂದ್ಬಿಟ್ಟು ಕೇಳಿದೆ ಫ್ರೆಂಡ್ಸ್. ಒಂದು ಕವರಲ್ಲಿ ಒಂದು 100-150 ಗ್ರಾಮ್ ಇರ್ತೈತೆ ಫ್ರೆಂಡ್ಸ್. 20 ರೂಪಾಯಿ ಹೇಳಿದ್ರು. ಪರವಾಗಿಲ್ಲಲ್ಲ, ಅದಕ್ಕೆ 2 ಕಲರ್ ತಗೊಂಡೆ. ಆಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದರೆ ಟ್ರಾಫಿಕ್ ಪೊಲೀಸ್ಗೆ ಸಿಕ್ಕಾಕೊಂಡ್ವಿ. ಯಾಕಂದ್ರೆ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇರಲಿಲ್ವಲ್ಲ. ನನ್ನ ಗಂಡ ಬರ್ಬೇಕಾದ್ರೆ ಎತ್ಕೊ ಬಂದಿರಲಿಲ್ಲ. ಬರ್ಬೇಕಾದ್ರೆ ಬಸ್ಸಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದು ನಾನು ಬಂದ್ಬಿಡೋಣ ಅಂದ್ಬಿಟ್ಟು. ಆಮೇಲೆ 2,000 ಕೇಳಿದ್ರು
ಫ್ರೆಂಡ್ಸ್, ನಾವು 300 ರೂಪಾಯಿ ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು. ಇದು ಮೋಸನೇ ಅಂದ್ರೆ, ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಮಾಡ್ತಿರೋದು ತಪ್ಪೆ, ನಾವು ಲಂಚ ಕೊಟ್ಬಿಟ್ಟು ನಾವು ತಪ್ಪು ಮಾಡಿದ್ವಿ. ನಮ್ಗೆ ಬೇರೆ ದಾರಿ ಇರ್ಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಅಲ್ಲ, ಪೊಲೀಸವ್ರಿಗೆ ನನ್ನಂತ ಅಮಾಯಕ ಹುಡುಗಿ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಹೆಂಗ್ ಮನ್ಸ್ ಬಂತು? ಈ ಮುಖ ನೋಡಿ ಆದ್ರೂ ಪಾಪ ಅಂತ ಬಿಡಬಾರ್ದ. ನನ್ ಗಂಡ ಅಂತ ಫುಲ್ ಕುದಿತಾ ಇತ್ತು, ಹಿಂಗಾಗೋಯ್ತೆ ಅನ್ಬಿಟ್ಟು. ಈ ತರ ಸೊಂದಿಗೊಂದಿಲ್ ಹೋಗ್ಬೇಕಾದ್ರೆ ನನಗೆ ಕೆಟ್ಟ ಯೋಚನೆ ಬರ್ತೈತೆ ಫ್ರೆಂಡ್ಸ್. 2 ಬಸ್ಸು ಹತ್ರ ಬಂದ್ಬಿಟ್ಟು ನಾವು ಜಜ್ಜಿ ಬಿಜ್ಜಿ ಆಗ್ಬಿಟ್ರೆ ಅಂತ ಈ ತರ ಕೆಟ್ಟ ಯೋಚನೆ ಬರ್ತೈತೆ. ನಮ್ ಟಾಮಗನು ಇಲ್ಲೇ ಎಲ್ಲ ಇರ್ತಾನ. ಇಲ್ಲ, ಇಲ್ಲಿ ನಾಯಿ ಮರಿಗಳು ಇಷ್ಟು ದೊಡ್ಡವಾಗ್ಬಿಟ್ಟವೆ. ಅಲ್ಲಿ ಗಿಡದೊಳಗೆ ಮರಿ ಹಾಕಿತ್ತಲ್ಲ ಫ್ರೆಂಡ್ಸ್, ಅದು ಬಂದ ಟಾಮ್ಸಿ. ಎಷ್ಟು ಊರು ಸುತ್ತಿ ಬಂದ್ರು ನಮ್ಮನೇನೆ ನಮ್ಗೆ ಚಂದ ಫ್ರೆಂಡ್ಸ್. ಇಷ್ಟು ನಿರಾಳ ಆಗ್ತಿತ್ತು. ಮುಖ ಕೈಗಳು ತಗೊಂಡು ಫಸ್ಟ್ ನಮ್ಮ ಗುಂಡನ್ಗೆ ಫುಡ್ ಹಾಕ್ತೆ ಫ್ರೆಂಡ್ಸ್. ತಿಂತಾವನೆ ಪಾಪ. ಅದೇ ಟೆನ್ಷನ್ ಆಗಿತ್ತು ನನಗೆ. ಟಾಮಗನು ಆರಾಮಾಗವನೆ. ಎಲ್ಲರಿಗೂ ಫ್ರೆಂಡ್ಸ್, ಗಂಡ ಈ ಥರ ಫೈನ್ ಕಟ್ಟಿದ್ರೆ ಟ್ರಾಫಿಕ್ ಪೊಲೀಸರ ಹತ್ರ ದುಃಖ ಆಗ್ತೈತೆ. ನನಗೆ ಖುಷಿ ಆಗ್ತೈತೆ. ನನಗೆ ಊಟ ಕೊಡ್ಸೋಕ್ಕೆ, ನೀರು ಕೊಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಅದಕ್ಕೆ ಖುಷಿ ಆಯ್ತು ಫ್ರೆಂಡ್ಸ್. ನನಗೆ ಹಂಗೆ ಆಗ್ಬೇಕು ಅಂದ್ಕೊಂಡೆ. ನಿನ್ ಜನ್ಮಕ್ಕೆ ಹೋಗೋ. ಆದ್ರೆ ಅವರು ಹತ್ರ ಲಂಚ ಇಸ್ಕೊಡೋದು ತಪ್ಪು ಫ್ರೆಂಡ್ಸ್. ಫೈನ್ ಹಾಕ್ಬೇಕಿತ್ತು, ಕೋರ್ಟ್ಗೆ ಹಾಕ್ಬೇಕಿತ್ತು, ಏನೇನೋ ಮಾಡಬೇಕಾಯ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಂಗೆ ಇರ್ತಾರೆ ಫ್ರೆಂಡ್ಸ್ ಟ್ರಾಫಿಕ್ ಪೊಲೀಸರು. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಆಗಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಈಗ 5:30, ಈಗ 3 ಗಂಟೆಯಿಂದ 5:30ವರೆಗೂ ಜರ್ನಿ ಫ್ರೆಂಡ್ಸ್. ಇಂದಾರ ಅಡುಗೆ ಮಾಡೋರ್ಗು ಇದನ್ನ ಅಡ್ಜಸ್ಟ್ ಮಾಡ್ಕೊ. ಇವನು ಊಟ ಮಿಕ್ಸ್ ಮಾಡ್ಕೊಂಡಿರ್ತಾನೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ಈ ಜಾಗನ್ ಮಾತ್ರ ಸಖತ್ ಮಿಸ್ ಮಾಡ್ಕೊಂಡಿರ್ತಾನೆ. ಹಿಡ್ಕೊಬಿಟ್ಟವನೇ ಜಾಗನ್ ಪರ್ಮನೆಂಟ್ ಆಗಿ ಗೊರಕೆ ಹೊಡ್ಕೊಂಡು. ಸ್ವಲ್ಪ ಜಾಗ ಬಿಡ್ಲ ಅಡುಗೆ ಮನೆಗೆ. ನೆನೆ ಉಪ್ಸಾರು ಕರಲ್ಲ ಕುದ್ ಸಿಕ್ಕಿದೆ ಫ್ರೆಂಡ್ಸ್. ಹೆಂಗೂ ಬಂದ್ಬಿಡ್ತೀನಿ, ಬೇಗ ಅನ್ನ ಮಾಡ್ಕೊಳ್ತೀನಿ ಅಂದ್ಬಿಟ್ಟು. ಉಪ್ಪು ನೀರು, ಉಪ್ಸಾರು, ಖಾರ 2 ಮಿಕ್ಸ್ ಮಾಡಿ ಕುದಿಸ್ಬಿಟ್ಟೆ. ತಿನ್ಬೋದಾ ಫ್ರೆಂಡ್ಸ್? ಸಖತ್ ಗಮ್ಮಂತಿದೆ. ತಿಂತೀನಿ ಫ್ರೆಂಡ್ಸ್. ಬೇರೆ ಅಡುಗೆ ಮಾಡೋಕೆ ಮೈ ಬಾರ ಇವತ್ತಂತೂ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬಂದ ತಕ್ಷಣ ಒಂದು ಪ್ಲ್ಯಾನ್ ಇದ್ದಿದ್ದೆ. ಮೊದಲು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ರಿಲೇಷನ್ನಿಂದ ಫೋನ್ ಬಂತು. ನಮ್ಮ ಆಂಟಿ ಮಗಳಿಗೆ ಬರೀ 2nd PUC ಅಷ್ಟೇ ಫ್ರೆಂಡ್ಸ್. ದೊಡ್ಡ ಹೆಂಗಸೂ ಅಲ್ಲ. ಆಗಲೇ ಮೈಯಲ್ಲಿ ಬ್ಲಡ್ ಇಲ್ವಂತೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಅದಕ್ಕೆ ಶಿವ ಹೋಗ್ಬಿಟ್ಟು ಬರೋಣ ಅಂತಂತು. ಇಲ್ಲಿ ಹಾಸ್ಪಿಟ್ಲು. ಸರಿ, ಹೋಗಿ ನೋಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಟೀ ಕುಡಿದ್ಬಿಟ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತೈತೆ. ಮತ್ತೆ ಹಿಂದೆನೇ ಜರ್ನಿ ಅಂದರೆ ತಲೆ ಹಿಡ್ಕೊಂಡೈತೆ ಆಲ್ರೆಡಿ. ಅದಕ್ಕೆ ಇತ್ತೀಚೆಗೆ ಟೀಗೆ ಅಡಿಕ್ಟ್ ಆಗಿದ್ದೀನಿ ಫ್ರೆಂಡ್ಸ್. ಟೀ ಕುಡಿದ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಹೆಂಗೈತೆ ಏನು. 1/2 ಕಪ್ ಟೀ, 1 ಬ್ರೆಡ್ ಪೀಸ್, ಎವ್ರಿಥಿಂಗ್ ಆಲ್ ರೈಟ್ ಫ್ರೆಂಡ್ಸ್. ಈಗ ನನಗೆ ಹೋಗ್ಬೇಕಾರೆ ಅನ್ಕೋದೆ ಟಿಪ್ ಟಾಪಾಗಿ ಬೇಕಪ್ ಮಾಡ್ಕೊಂಡು. ಪ್ರತಿ ಸಲ ಹಿಂಗೆ ಹೋಗ್ಬೇಕಾರೆ ಟಿಪ್ ಟಾಪಾಗಿ ಹೋಗೋದು, ಬರ್ಬೇಕಾರೆ ಹುಚ್ಚಿ ಥರ ಬರೋದು. ಓಕೆ ಫ್ರೆಂಡ್ಸ್, ಟೈಮ್ ಆಗ್ತೈತೆ ಹಾಸ್ಪಿಟ್ಲಿಗೆ. ಇದನ್ನ ಕುಡಿದ್ಬಿಟ್ಟು ತಿನ್ಬಿಟ್ಟು ನಾನು ರೆಡಿ ಆಗ್ತೀನಿ. 2000 years later. ವಾಟ್ ಎ ಗುಡ್ ನ್ಯೂಸ್ ಫ್ರೆಂಡ್ಸ್. ಫುಲ್ಲು ಜೋರ್ ಮಳೆ ಗಾಳಿ. ಹೆಂಗಿವಾಗ ನಾವು ಹೊರಡೋದು? ತಲೆ ಒಂದು ಬಾಚ್ಕೊಂಡ್ರೆ ಇವಾಗ ಹೊರಡ್ಬೇಕಿತ್ತು ಫ್ರೆಂಡ್ಸ್. ಹಿಂಗಾಗೋಯ್ತಲ್ಲ. ಅರ್ಥವೇ ಆಗ್ತಿಲ್ವೇ ಈ ಕೇಸ್? ವಾಟ್ ಹ್ಯಾಪನ್ ಫ್ರೆಂಡ್ಸ್? ಇವಾಗ ತಲೆ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್. ತಲೆಲ್ಲ ಫುಲ್ ನೆವೆ ಆಗ್ತಿದೆ ಡಸ್ಟ್ ಕುತ್ಕೊಂಡು. ಇಷ್ಟೊತ್ತು ತಲೆ ಸ್ನಾನ ಮಾಡಿದ್ರೆ ಮುಗೀತು. ರಾತ್ರಿ ಎಲ್ಲ ಉಸಿರಾಡಕ್ಕಾಗಲ್ಲ. ನಾನು ಸೋಮಲ್ ಬನ್ನ. ಓಕೆ ಫ್ರೆಂಡ್ಸ್, ಈಗ ಮಳೆ ನಿಂತೈತೆ 7:30ಗೆ. ನಾವೀಗ ಹೊರಡ್ತಾ ಇದೀವಿ ಫ್ರೆಂಡ್ಸ್ ಆಸ್ಪತ್ರೆಗೆ. ಇಲ್ಲೇ ಫ್ರೆಂಡ್ಸ್ ಪಕ್ಕದಲ್ಲೇ ಮುಳ್ಳೂರು ಅಂತ ಐತೆ. ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಅವರ್ ರೀಚ್ ಆಗ್ಬಿಡ್ತೈತಾನೆ ಪೇ. ಹೋಗ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್. ಕೊಡೆ ಉದ್ಘಾಟನಾ ಕಾರ್ಯಕ್ರಮ. ವಾವ್ ಟಾಮ್ಸಿ. ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತೆ ಮಳೆ ಬಂದಿದ್ದು. ರೋಡ್ ಎಲ್ಲ ಕೆರೆ ಆಗ್ಬಿಟ್ಟವೆ. ಸ್ಲೋಲಿ 1/2 ಅವರ್ ಅಷ್ಟೇ ಮಳೆ ಬಿದ್ದಿದ್ದು. ಹರ್ಕೊಂಡ್ ಹೋಗಕ್ಕೆ ಕೆರೆಗಳು ಇದ್ರೆ ತಾನೇ. ಎಲ್ಲ ಮುಚ್ಚಿಬಿಟ್ಟಿದೀವಿ ನಾವು. ಓ ಕೆರೆ ರೋಡ್. ಯಪ್ಪ, ಜೋಗ್ ಫಾಲ್ಸ್ ಅಂತ ದಾಟ್ಕೊಂಡು ಹೋಗ್ಬೇಕೀಗ. ಹಲೋ ಮ್ಯಾನ್, ಇವ ಯಾರೇ? ನೀವು ಬಟ್ಟೆ ಹಾಕ್ಲಿಲ್ವಲ್ಲ? ನಿಮ್ಗೆ ಚಳಿ ಆಗಲ್ವಾ? ನೋ ವೇ. ಓಕೆ ನಾನು ಬೇರೆ ತರಲಿ ಬಂದ್ಬಿಟ್ಟೆ. ನನ್ನ ಗಂಡ ಸರಿಯಾಗಿ ಕೇಳ್ಕೊಳಲ್ಲ ಫ್ರೆಂಡ್ಸ್. ಆಗ್ಲೇ ಹೇಳ್ತಿದ್ದೀನಿ, ಇಲ್ಲ ಈ ಅಂಗಡಿಲಿ ಇಲ್ವಂತೆ ಅಂದರೆ ಬಾ ಅಂತ ಕರ್ಕೊಂಡೋಯ್ತು. ಪಪ್ಪಾಯ ಇಲ್ವಂತೆ, ಪಪ್ಪಾಯ ಬೇಕಂತೆ ಫ್ರೆಂಡ್ಸ್ ಅವ್ರಿಗೆ. ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಮಳೆ ಬಂದರೆ ಡ್ರಮ್ಗಳು, ಪಾತ್ರೆಗಳನ್ನ ನೀರು ಹಿಡ್ಕೊತಾ ಇದ್ದೋ ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ. ಅದು ನೆನಪಾಯ್ತು ಬಿಂಗೆ ನೋಡ್ಬಿಟ್ಟು. ಎಲ್ಲಿ ಪಪ್ಪಾಯ ಕಾಣಿಸ್ತೈತೆ? ಹಾಂ, ಇಲ್ಲಿ ಕಾಣಿಸ್ತೈತೆ. ಪಪ್ಪಾಯನ ಮಾವನೇಣ ಅದು? ಚಿಚ್ಚಿ. ಸ್ವಲ್ಪ ಕಾಯಿ ಥರ ಇರೋದು ತಗೋ. ದೊಡ್ಡದೇ ಎತ್ಕೊಂಡು ಸ್ವಲ್ಪ. ಹಾಂ ಸರಿ. ಫ್ರೂಟ್ಸ್ ಇದ್ರೊಳಗೆ ಐತೆ ನೋಡು. ಹಾಂ, ದಾಳಂಬಿ ಬೆಸ್ಟ್ ಅನ್ಸುತ್ತೆ.
ಹಣ್ಣು ತಗೊಂಡ್ರೆ ಸಾಕ, ಹಣ್ಣು ಕಟ್ ಮಾಡೋಕ್ಕೆ ಚಾಕುನು ಬೇಕಲ್ಲ ಫ್ರೆಂಡ್ಸ್. ಮುಂದಾಲೋಚನೆ ಮಾಡಿ ನಾವೇ ಚಾಕುನು ತಗೊಂಡು ಹೋಗ್ತಾ ಇದೀವಿ. ಪಪ್ಪಾಯ ಸಿಪ್ಪೆ ತೆಗೆದು ತಿನ್ನಕ್ಕೆ ಸರಿ ಹೋಗ್ತಿತ್ತು ಅಂದ್ಬಿಟ್ಟು. ಅದು ವೈಟ್ ಬ್ಲಡ್ ಪ್ಲೇಟ್ಸ್ ಕಮ್ಮಿ ಆಗೈತಂತೆ ಫ್ರೆಂಡ್ಸ್. ಬಾಡಿನಲ್ಲಿ ವೈಟ್ ಬ್ಲಡ್ ಕಮ್ಮಿ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಮಕ್ಕಳು ಕಮ್ಮಿ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಹಂಗಾಗಿ ತಂದೆ ತಾಯಿಗಳು ಮಕ್ಕಳು ಹಣ್ಣು ತರಕಾರಿ ಸೊಪ್ಪು ಅದೆಲ್ಲ ತಿನ್ನಲ್ಲ ಅಂದ್ರೆ ಬಲವಂತ ಮಾಡಿ ತಿನ್ನಿಸ್ರಿ ಅಂತ ನಾನು ಬಾಯಿ ಮಾತಲ್ಲಿ ಹೇಳ್ಬಿಡ್ತೀನಿ. ತಿನ್ನಕ್ಕೆ ಆ ಮಕ್ಕಳು ಪಡೋ ಪಾಡು ಅಷ್ಟಿಷ್ಟಲ್ಲ, ತಿನ್ಸೋಕ್ಕೆ ತಂದೆ ತಾಯಿಗಳು ಪಡ್ತಾರೋ ಪಾಡು ಅಷ್ಟಿಷ್ಟಲ್ಲ. ನನಗೇನು ಗೊತ್ತಿಲ್ಲ ಫ್ರೆಂಡ್ಸ್, ಇನ್ನೂ ಅನುಭವ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ನಾವು ಶನಿವಾರ ಮೀಟ್ ಆಗ್ತೀವಲ್ಲ. ನಾವು ಹೋಗ್ತಾ ಇರೋದು ಮುಳ್ಳೂರಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಫ್ರೆಂಡ್ಸ್. ನಮ್ಮ ಮನೆಯಿಂದ ಆ ಸ್ಟಾಪ್ಗೆ ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇರ್ಬೋದು. LC ಹಾಸ್ಪಿಟ್ಲು ಇದೆ, ಬೋರ್ಡ್ ಹಾಕೋರಪ್ಪಿ ಹಿಂಗೆ ನೋಡಲಿ LC ಮೇಲೆ. ಹಾಸ್ಪಿಟ್ಲ್ ಎಲ್ಲಿ ಅಣ್ಣ? LC ಹಾಸ್ಪಿಟ್ಲು ಬೋರ್ಡ್ ಕಾಣಿಸ್ತೈತಂತೆ ನನಗೆ. ಪ್ರೈವೇಟ್ ಹಾಸ್ಪಿಟ್ಲ್ ಅಂದ್ರೆ ಹಂಗೇನೆ ಖರ್ಚಾಗ್ತೈತೆ, ಟ್ರೀಟ್ಮೆಂಟು ಹಂಗೆ ಇರ್ತೈತೆ. ಬೋರ್ಡ್ ಹಾಕೋರಲ್ಲ ನೋಡಿ. ಎಸ್, LC ಹಾಸ್ಪಿಟಲ್ ಇದೇನೆ. ಈ ಥರದೊಂದು ಹಾಸ್ಪಿಟಲ್ ಐತೆ ಅಂತ ಇವತ್ತೇ ಗೊತ್ತಾಗಿದ್ದು ಫ್ರೆಂಡ್ಸ್ ನಮ್ಮ ಏರಿಯಾದಲ್ಲಿ. ದೊಡ್ಡ ಹಾಸ್ಪಿಟ್ಲ್ ಅನಿಸ್ತೈತೆ. ಬರ್ತಾನೆ ಇದು ಈಚ್ ಬಾ. ಯಾವಾಗಲೇ ಯಾವುದೇ ಆಸ್ಪತ್ರೆ ನೋಡಿದ್ರು ನನ್ನ ಮುಖನೇ ಚೇಂಜ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಕಳೆದಿರೋ ದಿನಗಳು ನೆನಪಾಗ್ಬಿಡ್ತೈತೆ. ಹತ್ತತ್ರ 1 ವರ್ಷ ಸುತ್ತಾಡಿದ್ದೀವಿ ನಾನು ಶಿವ ಆಸ್ಪತ್ರೆಗೆ. ಶಿವಾಗ ಹುಷಾರಿಲ್ದಿರೋ ಟೈಮಲ್ಲಿ ಆ ದಿನಗಳು ನೆನಪಾಗ್ತೈತೆ. ಇಬ್ಬರೇನೇನೆ ಹತ್ತಿದ್ದೀವಿ ಆಸ್ಪತ್ರೆಯಲ್ಲಿ, ಅದೆಲ್ಲ ನೆನಪಾಗ್ಬಿಡ್ತೈತೆ. ಹಂಗಾಗಿ ಯಾರಿಗಾದ್ರೂ ಹುಷಾರಿಲ್ಲ ಅಂತ ನಮ್ಗೆ ಗೊತ್ತಾದ್ರೆ ಅಟ್ಲೀಸ್ಟ್ ಹೋಗಿ ಮಾತಾಡ್ಸ್ಕೊ ಬರ್ತೀವಿ. ಆ ಟೈಮಲ್ಲಿ ನಮಗೆ ದುಡ್ಡು ಕಾಸ್ಕಿಂತ ಯಾರಾದ್ರೂ ಮಾತಾಡ್ಸೋರಿದ್ರೆ ಸಮಾಧಾನ ಅನಿಸ್ತೈತೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಇವ್ರು ನನ್ನ ತಂಗಿ ಬರೀ ಸೆಕೆಂಡ್ PUC ಅಷ್ಟೇ. ನೋಡಿದ್ರೆ 9th 10th ಹುಡುಗಿ ತರ ಕಾಣಿಸ್ತಿರೋದು. ಅಷ್ಟು ವೀಕ್ ಆಗ್ಬಿಟ್ಟೈತೆ ಬಾಡಿ, ಬ್ಲಡ್ ಇಲ್ದೆ. ಓಕೆ ಫ್ರೆಂಡ್ಸ್, ನಾವೀಗ ಹೊರಡ್ತಾ ಇದೀವಿ. 10 ಗಂಟೆ ಆಗ್ತಾ ಬಂತು. ಹೋಗಿ ನಮ್ಮ ಟಾಮಗನ್ಗೆ ಅಡುಗೆ ಮಾಡಿ ನಾವು ಅಡುಗೆ ಮಾಡಿ ತಿನ್ಬಿಟ್ಟು ಬೀಳ್ತ್ಕೊಳ್ಳೋದೆ. ಒಂದು 15 ನಿಮಿಷ ರೀಚ್ ಆಗ್ಬಿಡ್ತೀವಿ ಮನೆಗೆ. ಹತ್ರನೇ ಫ್ರೆಂಡ್ಸ್ ನಮ್ಮ ಮನೆಗೆ ಹಾಸ್ಪಿಟ್ಲು. ನೋಡ್ದಾ ರೂಮಲ್ಲಿ ಮಲ್ಕೋದೆಲ್ಲ ತೋರಿಸ್ತಾನಪ್ಪಿ ಅವನು. ಬಾಗಲ್ ತೆಗಿಬೇಕು ಇವಾಗ. ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಅನ್ಬಿಟ್ಟು ಬೈತಾವನೆ. ಒಬ್ಬ ಸಮಾಧಾನ ಮಾಡ್ಕೊಳ್ಳ. ಓ 2 ದಿನ ಬಿಟ್ಬಿಟ್ಟು ಹೋಗವ್ರೆ ಅನ್ಬಿಟ್ಟು ಬೈತಾವನೆ. ಅರ್ಜೆಂಟಲ್ಲಿ ಹೋಗ್ಬಿಟ್ಟೆ ಫ್ರೆಂಡ್ಸ್. ಇವ್ನಿಗೆ ಟಾಮುಗನ್ಗೆ ಹೊಟ್ಟೆ ಹಸ್ಕೊಬಿಟ್ಟೈತೆ, ನಮಗೂ ಸಹ ಸಿಕ್ಕಾಪಟ್ಟೆ ಉಪ್ಸಾಗೈತೆ. ಹೆಂಗೋ ಮೊದಲು ಅನ್ನಕ್ಕೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಈಗ 10 ಗಂಟೆ ಟೈಮು, ಮುದ್ದೆ ಮಾಡ್ಕೊಳಕ್ಕಾಗಲ್ಲ, ಬೆಳಗ್ಗೆ ಮಾಡ್ಕೊತೀನಿ. ಹಂಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಅನ್ನ ಮಾಡ್ಬಿಡ್ತೀನಿ ಫಸ್ಟ್. ಸಾಹೇಬ್ರು ಉಪ್ಸಾರು ತಿನ್ನಲ್ಲ ಅಂದ್ಬಿಟ್ಟು ತುಪ್ಪ ಅನ್ನ ತಿಂತವ್ರೆ ಫ್ರೆಂಡ್ಸ್. ಯಾವುದೋ ಒಂದು ಸದ್ಯಕ್ಕೆ ತುಪ್ಪ ಇದು ತುಂಬ ಹೆಲ್ಪ್ ಆಯ್ತಲ್ಲಪ್ಪಿ. ನನಗೆ ಮಾತ್ರ ಉಪ್ಸಾರು ಇರಲೇಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದಿಸಿದ್ದೀನಿ, ಚೆನ್ನಾಗಿ ಉಯ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ಇದು ಹೋದ ವಾರದ ವಿಡಿಯೋ. ನೀವು ಹೇಳಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ತೆಗ್ದಾಕೊಳ್ಳಿ ನಿಮಗೆ ದೃಷ್ಟಿ ಆಗಲ್ಲ, ಹುಷಾರು ತಪ್ಪೋದೆಲ್ಲ ಕಮ್ಮಿ ಆಗ್ತೈತೆ ಅಂದ್ಬಿಟ್ಟು ನಾನು ಆರ್ಡರ್ ಕೊಟ್ಬಿಟ್ಟು ಬಂದಿದ್ದೆ ತರಕ್ಕೆ. ಇಷ್ಟು ತಂದವ್ರೆ. ಸೆಲೆಕ್ಟ್ ಮಾಡು, ನಿಂಗೆ ಅದು ಇಷ್ಟ ಆಯ್ತಾ? ಸುಮ್ಮನೆ ಕೇಳ್ತೀನಿ, ನೀನು ಸೆಲೆಕ್ಟ್ ಮಾಡು. ನೀನು ಸೆಲೆಕ್ಟ್ ಮಾಡುತ್ತೆ ಇರೋದೇ ನಾನು ಸೆಲೆಕ್ಟ್ ಮಾಡಿ ತಗೊಳ್ಳೋದು. ಸುಮ್ಮನೆ ಒಂದು ಮಾತಿಗೆ ಇರಲಿ ಅಂದ್ಬಿಟ್ಟು ಗಂಡನ್ ಕೇಳಬೇಕು ಫ್ರೆಂಡ್ಸ್, ನಿಮ್ಗೆ ಯಾವ್ದು ಇಷ್ಟ ಅಂದ್ಬಿಟ್ಟು. ಅವ್ರು ಯಾವುದೇ ಸೆಲೆಕ್ಟ್ ಮಾಡಿದ್ರು ನಾವು ನಮ್ಗೆ ಇಷ್ಟಪಟ್ಟಿದ್ದೇ ತಗೋಬೇಕು. ಹಂಗಾಗಿ ದೊಡ್ಡ ತಗೊಂಡ್ರೆ ಚೆನ್ನಾಗಿರಲ್ಲ ಇವಿಲ್ಲ ಅಂದ್ಬಿಟ್ಟು ನಾನು ಈ ಥರ ಸ್ವಲ್ಪ ಚಿಕ್ಕದು ಮತ್ತೆ ಸ್ವಲ್ಪ ಡಿಸೈನು ಕಲ್ ಥರ ಇರೋದು ಅದೆಲ್ಲ ನೋಡಿ ಫೈನಲಿ ತಗೋಬಿಟ್ಟೆ ಫ್ರೆಂಡ್ಸ್. ಫೈನಲಿ ಇವಿಲ್ಲ ಬಂತು ಫ್ರೆಂಡ್ಸ್. ಇದು ಚಿಕ್ಕದಾಗಿದ್ದರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಈ ಥರ ತಗೊಂಡೆ. ಇಲ್ಲಿ ಫ್ರೆಂಡ್ಸ್, ಇದು ಗ್ರಾಮ್ ಲೆಕ್ಕ ಪ್ರೈಸ್ ಬರಲ್ವಂತೆ ಫ್ರೆಂಡ್ಸ್. ಇದು ಪೀಸ್ ಪ್ರೈಸು. ಇದು 950 ರೂಪಾಯಿ ಫ್ರೆಂಡ್ಸ್. ಚೈನ್ ಇಲ್ಲ, ಚೈನ್ ಹಳೇದೇನೆ. ನಾನು ಚೈನು ತಗೊಳ್ಳೋಣ ಅಂತ ಅನ್ಕೊಂಡೆ, ಆಮೇಲೆ ಇದು ರೇಟ್ ಕೇಳ್ಬಿಟ್ಟು ಸಾಕು ಇಷ್ಟೇನೆ ಅಂತು. ಇವಿಲ್ಲ ಫ್ರೆಂಡ್ಸ್, ಇದು ನಂದು ಹಳೇ ಚೈನು ಬಿಚ್ಚಿಟ್ಬಿಟ್ಟಿದೆ. ಇದು ಹಳೆ ಡಾಲರ್ ಫ್ರೆಂಡ್ಸ್. ಇದು ಬಿಚ್ಬಿಟ್ಟಿದ್ದು ಹಾಕೋತೀನಿ. ಇದು ತುಂಬ ಜನ ಹೆಣ್ಮಕ್ಳು ಗೊತ್ತಿಲ್ವಲ್ಲ ಫ್ರೆಂಡ್ಸ್, ಇವಿಲ್ಲ ಏನಕ್ಕೆ ತಗೊಳ್ಳೋದು, ಇದು ಏನಕ್ಕೆ ಹಾಕೋತಾರೆ ಅಂದರೆ ಈ ಥರದ್ದು ಇವಿಲ್ಲ ಈ ಥರ ಐತಲ್ಲ ಫ್ರೆಂಡ್ಸ್, ಈ ಥರ ಐತಲ್ಲ ಫ್ರೆಂಡ್ಸ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇದು ದೃಷ್ಟಿ ಆಗಲ್ಲ ನಮ್ಗೆ, ಕೆಟ್ಟ ದೃಷ್ಟಿ ನಮ್ಮ ಮೇಲ್ ಬೀಳಲ್ಲ, ನೆಗೆಟಿವ್ ಎನರ್ಜಿ ಇರಲ್ಲ, ಆ ಥರ ಎಲ್ಲ ಅಂತ ಹೇಳ್ತಾರೆ. ಇದು ಕಾಲ್ಗೂ ಬಂದೈತೆ ಚೈನು ತರ, ಈ ತರ ಎಲ್ಲ ಡಿಸೈನ್ ಎಲ್ಲ ಬಂದು ನನಗೆ ಕಾಲ್ ಚೈನ್ ಬೇಡ ಅಂದ್ಬಿಟ್ಟು ಇದನ್ನ ತಗೊಂಡೆ ಫ್ರೆಂಡ್ಸ್. ಚೆನ್ನಾಗೈತಲ್ಲ ಅಂದ್ಬಿಟ್ಟು ಈಗ ಈ ಚೈನಲ್ಲಿರೋ ಡಾಲರ್ನ ತೆಗೆದ್ಬಿಟ್ಟು ಇದನ್ನ ಹಾಕೊಳ್ವಾ. ಇಲ್ಲಿ ಫ್ರೆಂಡ್ಸ್ ಹಾಕೊಳ್ಳೋಕೆ ಈ ತರ ಕಾಣಿಸ್ತಿದೆ. ನನಗೆ ನಾನೇ ತಾಳಿ ಕಟ್ಕೊಳ್ಳೋ ಸಮಯ. ಇಲ್ಲಿ ಫ್ರೆಂಡ್ಸ್ ಈ ಥರ ಚಿಕ್ಕದಾಗಿ ಚೆನ್ನಾಗಿರ್ತೈತೆ, ಹಾಕೋಬೋದು, ನಮಗೆ ದೃಷ್ಟಿ ಆಗಲ್ಲ. ಮತ್ತೆ ಮನೆಯಲ್ಲೂ ಬಂದೈತಲ್ಲ ಫ್ರೆಂಡ್ಸ್ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸ್ ಎಲ್ಲ ಇವಿಲ್ಲ ಈ ಥರ, ಅದೆಲ್ಲ ಅವೆಲ್ಲ ತಗೋಬೇಕು ನಾನು.